ಡಾಕ್ಟರ್ ಶಿವಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ನಾವು ಇಂದು ವೃತ್ತಿಪರ ಕೋರ್ಸ್ಗಳಾದ ವೈದ್ಯಕೀಯ ಶಿಕ್ಷಣ ಮತ್ತು ದಂತವೈದ್ಯಕೀಯ ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣದ ಸೀಟ್ ಹಂಚಿಕೆಯಲ್ಲಿ ಮಾಜಿ ಸೈನಿಕರ ಮಕ್ಕಳಿಗೆ ಅನ್ಯಾಯವಾಗಿರೋದನ್ನು ವಿರೋಧಿಸಿ ಇವತ್ತು ನಾವೊಂದು ಪತ್ರಿಕಾಗೋಷ್ಠಿಗೆ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ದಿನ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಒಂದು ಪ್ರೆಸ್ ಮೀಟಲ್ಲಿ ಬಹಳ ಮುಖ್ಯವಾಗಿ ಏನಂದರೆ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂಥ ಯೋಧರ ಕುಟುಂಬಗಳಿಗೆ ಇವತ್ತೊಂದು ದಿನ ಈ ಒಂದು ಅನ್ಯಾಯ ಆಗ್ತಿದೆ. ಸುಮಾರು 2007-8 ಇಸ್ವಿಲಿದ್ದಂಥ ಒಂದು ಮೀಸಲಾತಿಯನ್ನು ಇದುವರೆಗೂ ಅದನ್ನೇ ತೊಗೊಂಡು ಬರ್ತಿದ್ದಾರೆ. ಸುಮಾರು ಸಾವಿರಾರು ಸೀಟ್ ಇರುವಂಥದ್ದು ಕೇವಲ 6 ಮಾಜಿ ಸೈನಿಕರಿಗೆ 6 ಸೀಟನ್ನು ಸೇವಾನಿರತ ಸೈನಿಕರಿಗೆ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಭವಿಷ್ಯ ರೂಪಿಸಿದಂತಾಗ್ತದೆ? ಪ್ರತಿಯೊಬ್ಬ ನಾಗರಿಕರು ಅವರವರ ಮಕ್ಕಳಿಗೆ ಪ್ರತಿದಿನ ಸಮಯ ಕೊಟ್ಟು ಪ್ರತಿದಿನ 24 ಗಂಟೆ ಇರ್ಬೋದು, ಅವ್ರಿಗೆ ಯಾರಾದರೂ ಒಬ್ಬರು ಹೆಂಡತಿ ಅಥವಾ ಮಕ್ಕಳಾಗಲಿ ಯಾರು ಜೊತೆಗಿದ್ದು ಅವರ ಭವಿಷ್ಯ ರೂಪಿಸ್ತಾರೆ. ಬಟ್ ನಮ್ಮ ಮಕ್ಕಳಿಗೆ ಆ ಒಂದು ಸಮಯದಲ್ಲಿ ಬೇಸಿಕ್ಕಿಂದ ಹಿಡಿದು 20 ವರ್ಷ, ಸುಮಾರು 20 ವರ್ಷ ಅವ್ರು ಯಾವುದು ಶಿಕ್ಷಣದ ಸಮಯದಲ್ಲಿ ನಾವು ಅವ್ರ ಜೊತೆನೇ ಇರಲ್ಲ. ಶಿಕ್ಷಣದ ಬಗ್ಗೆ ಗಮನ ಕೊಡೋಕ್ಕೆ ಆಗಲ್ಲ, ಶಿಕ್ಷಣ ಕಲಿಕೆ ಬಗ್ಗೆ ಗಮನ ಕೊಡೋಕ್ಕಾಗಲ್ಲ. ಆ ಒಂದು ಸಮಯದಲ್ಲಿ ನಾವು ಯಾರು ಇಲ್ಲದಿಂದ ಈ ಒಂದು ನಮಗೆ ಬಹಳ ಮುಖ್ಯವಾಗಿ ಏನಾಗಿರ್ತದೆ ಅವಾಗಂದರೆ ದೇಶ ಸೇವೆನೇ ಮುಖ್ಯ, ದೇಶನೇ ಮುಖ್ಯ ಆಗಿರ್ತದೆ. ಆ ದೇಶ ಮುಖ್ಯದಕ್ಕೋಸ್ಕರ ಮಕ್ಕಳಾಗಲಿ ಹೆಂಡತಿ ಆಗಲಿ ಎಲ್ಲರೂ ನಾವೆಲ್ಲ ಮರ್ತೋಗ್ತೀವಿ. ಅದು ರಿಯಾಲಿಟಿ ಅಲ್ಲಿದ್ದು ನಾವು ಗಡಿ ಭಾಗದಲ್ಲಿ ಯಾವಾಗ ಸೇವೆ ಸಲ್ಲಿಸ್ತೀವಿ ಅವಾಗಲೇ ಗೊತ್ತಾಗೋದು ನಾವು ಯಾವ ರೀತಿ ನಾವು ಇರ್ತೀವಿ, ದೇಶದ ಬಗ್ಗೆ ಚಿಂತನೆ ಮಾಡಿಕೊಂಡು ಮನೆ ಬಗ್ಗೆ ಆಲೋಚನೆ ಮಾಡ್ಕೊಂಡು ಇರ್ತೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಈ ಅಂಥರ ಮಕ್ಕಳಿಗೆ ಮೊದಲ ಮೀಸಲಾತಿ ಕೊಡಬೇಕು. ಯಾಕೆಂದರೆ ನಮ್ಮ ಮಕ್ಕಳಿಗೆ ಕಲಿಕೆ ಬಗ್ಗೆ ನಾವು ಮಾಡೋಕ್ಕೆ ಚಾನ್ಸೇ ಇಲ್ಲ, ಜೊತೆಗಿರಲಿ ಚಾನ್ಸೇ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಸರ್ಕಾರ ಬೇಗನೆ ಕೂಡಲೇ ಗಮನ ಹರಿಸಿ ನಮ್ಮ ಯೋಧರ ಮಕ್ಕಳಿಗೆ ಮೀಸಲಾತಿಯನ್ನು ಕನಿಷ್ಠ ಪಕ್ಷ 5% ಆದರೂ ತಕ್ಷಣವೇ ಜಾರಿಗೆ ತರಬೇಕು ಅಂತ ಕೇಳಿದ್ವಿ. ಹಾಗೆ ನಾವು ಶರಣಪ್ರಕಾಶ್ ಪಾಟೀಲ್ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಇದ್ರ ಬಗ್ಗೆ ಸೂಕ್ತವಾದ ಒಂದು ಕ್ರಮನ ತಗೊಂಡು ಮಾಜಿ ಸೈನಿಕರ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಿದ್ದೀವಿ. ಸರ್, ಒಂದು ವೇಳೆ ಸ್ಪಂದಿಸದೆ ಹೋದಲ್ಲಿ ನಿಮ್ಮ ನಡೆ ಏನು? ಸರ್, ಕಾನೂನು ಮುಖಾಂತರ ಕಾನೂನು ಹೋರಾಟ ಕೂಡ ಮಾಡ್ತೀವಿ. ಜೊತೆಗೆ ನಾವು ನಮ್ಮೆಲ್ಲ ಮಾಜಿ ಸೈನಿಕ ಕುಟುಂಬ ವರ್ಗ ರೋಡಿಗಿಳಿದು ಬೀದಿಗಿಳಿದು ನಾವು ಒಂದು ಶಾಂತಿಯುತವಾದ ಒಂದು ಹೋರಾಟನ ನಾವು ಧರಣಿ ಸತ್ಯಾಗ್ರಹ ಕೈಗೊಳ್ತೀವಿ. ಸರ್, ನಾವು ಸುಮಾರು 1,40,000 ಜನ ನಾವು ಕರ್ನಾಟಕದಲ್ಲಿದ್ದೀವಿ. ನಾವು ಲಾಸ್ಟ್ ಸೆಪ್ಟೆಂಬರ್ 14ರಲ್ಲಿ ನಾವು 5,000 ಸೈನಿಕರು ನಾವು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ವಿ ಇದೇ ವಿಚಾರವಾಗಿ. ಅಲ್ಲಿಂದ ಲಾಸ್ಟ್ ಟೈಮ್ BJP ಸರ್ಕಾರ ಆಯಿತು, ಈ ಸರಿ ಕಾಂಗ್ರೆಸ್ ಸರ್ಕಾರ ಐತೆ. ಎಲ್ಲ ಸರ್ಕಾರಗಳು ನೋಡ್ತಿದ್ದೀವಿ, ಯಾರು ನಮಗೆ ಸೈನಿಕರಿಗೆ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡ್ತಾರೆ, ನಾವು ಅವ್ರಿಗೆ ಕೃತಜ್ಞತರಾಗ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಕಾನೂನು ರೀತಿ ಏನಾದರೂ ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನು ಹೋರಾಟ ಕೂಡ ಮಾಡ್ತೀವಿ ಸರ್.